ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶ್ಲೋಕ 9ರಲ್ಲಿ ನಾನಿದ್ದೇನೆ. ಅಧ್ಯಾಯ 2 ಶ್ಲೋಕ 9ರ ಅನುವಾದ. ಸಂಜಯನು ನುಡಿದನು, ಶತ್ರುಗಳನ್ನು ನಿಗ್ರಹಿಸಬಲ್ಲ ಅರ್ಜುನನು ಈ ಪ್ರಕಾರ ಕೃಷ್ಣನಿಗೆ ತಿಳಿಸಿ, ಗೋವಿಂದ, ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಮೌನ ತಾಳಿದನು. ಸಂಜಯನು ಧೃತರಾಷ್ಟ್ರನ ಹತ್ರ ಹೇಳ್ತಾನೆ, ದೇವರಿಗೆ ಶರಣಾಗಿ ಒಂದು ಅರ್ಜುನನು ಬಿಲ್ಲು ಬಾಣಗಳನ್ನೆಲ್ಲ ಬಿಟ್ಟು ಒಂದು ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಿದ್ದಾನೆ ಅಂತ ಹೇಳಿ ಒಂದು ಧೃತರಾಷ್ಟ್ರ ಹೇಳುವ ಸನ್ನಿವೇಶ ಇದಾಗಿದೆ. ಸಂಜಯನು ಈ ರೀತಿ ಮಾತು ಹೇಳುವಾಗ ಧೃತರಾಷ್ಟ್ರನಿಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಅರ್ಜುನ ಯುದ್ಧ ಮಾಡಲ್ಲ ಅಂತ ಹೇಳಿದರೆ ನಮಗೆ ಒಂದು ಈ ರಾಜ್ಯ ಸಿಗ್ತದೆ ಅಂತ ಹೇಳಿ ತುಂಬ ಖುಷಿಯಾಗಿರ್ತದೆ. ಯಾವಾಗ ಅರ್ಜುನರು ಒಂದು ಶ್ರೀಕೃಷ್ಣರಿಗೆ ಒಂದು ಮೊರೆ ಹೋಗ್ತಾರೆ, ಅಥವಾ ಶ್ರೀಕೃಷ್ಣರಿಗೆ ಒಂದು ಶ್ರೀಕೃಷ್ಣ ನೀನು ಹೇಳಿದಂತೆ ನಾನು ಕೇಳ್ತೇನೆ ಅಂತ ಹೇಳಿ ಪ್ರತಿಯೊಂದು ಶ್ಲೋಕದಲ್ಲಿ ಕೂಡ ಕೊನೆವರೆಗೂ ನೋಡ್ತಾರೆ. ಅಂದರೆ ಅರ್ಜುನ ಒಂದು ಶ್ರೀಕೃಷ್ಣರಿಗೆ ಮಾತಿಗೆ ಒಂದು ಬೆಲೆ ಕೊಟ್ಟು ಒಂದು ಯುದ್ಧವನ್ನು ಮಾಡ್ತಾರೆ. ಈ ಮುಂದೆ ಬರುವಂತಹ ಶ್ಲೋಕಗಳಲ್ಲಿ ಅರ್ಜುನರು ಯಾವ ರೀತಿ ಒಂದು ಶ್ರೀಕೃಷ್ಣರ ಮಾತನ್ನು ಕೇಳಿ ಈ ಯುದ್ಧದಲ್ಲಿ ಒಂದು ಗೆಲ್ತಾರೆ ಅನ್ನೋದನ್ನು ಕೂಡ ನಾವು ನೋಡುವ. ಇವತ್ತಿನ ಕಾಲದಲ್ಲಿ ಕೂಡ ಅಷ್ಟೇ, ನಾವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಅಥವಾ ಹೀಗೆ ಒಂದು ಸಾಮಾನ್ಯವಾದ ಎಕ್ಸಾಮ್ಗಳಿಗೆ ಕೂಡ ನಾವು ಒಂದು ತಯಾರಾಗಿಲ್ಲ ಅಥವಾ ನಮಗೆ ಭಯ ಆಗ್ತಿದೆ ಅನ್ನೋದನ್ನು ಕೂಡ ನಾವು ಹೇಳ್ತೇವೆ. ಯಾವಾಗ ಭಯವನ್ನು ನಾವು ಗೆಲ್ತೇವೆ ಆಗ ಮಾತ್ರ ಜೀವನದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಒಂದು ಪ್ರೀತಿಸಿದವರಾಗಿರ್ಬೋದು ಅಥವಾ ಒಂದು ಅತಿಯಾಗಿ ಪ್ರೀತಿಸಿದವರು ಕೂಡ ಈ ಸೊಸೈಟಿಯಲ್ಲಿ ಕಾಸ್ಟ್ ಅನ್ನೋದಾಗಿರ್ಬೋದು ಅಥವಾ ಕೀಳು ಭಾವನೆ ಅನ್ನೋದಾಗಿರ್ಬೋದು ದಿನನಿತ್ಯ ಹೆಚ್ಚಾಗ್ತಾನೆ ಇದೆ. ಯಾವತ್ತು ನಮ್ಮ ಪ್ರೀತಿಗೆ ಬೆಲೆ ಅಂತ ಸಿಗದಿದ್ದಾಗ ನಾವು ಹೆದರಿಕೆ ಆಗ್ತದೆ, ನಮ್ಮ ತಂದೆ ತಾಯಿರಿಗೆ ಏನಾದರೂ ಆಗ್ತದೆ, ಅಥವಾ ನಾವು ಜೀವನದಲ್ಲಿ ಸೋಲ್ತೇವೆ, ಅಥವಾ ಮನೆ ಬಿಟ್ಟು ಬಂದಾಗ ನಮಗೆ ಯಾವ ರೀತಿಯಾಗಿ ನಾವು ಬದುಕಬೇಕು ಅನ್ನೋದನ್ನು ಕೂಡ ನಮಗೆ ಇರುವುದಿಲ್ಲ. ಯಾವಾಗ ಹೆದರಿಕೆ ಅನ್ನೋದನ್ನು ನಾವು ಮೆಟ್ಟಿ ನಿಲ್ತೇವೆ ಆಗ ಮಾತ್ರ ಜೀವನದಲ್ಲಿ ಒಂದು ಒಳ್ಳೆಯ ದಾರಿಗೆ ಹೋಗ್ತೇವೆ ಅನ್ನೋದು ಕೂಡ ಇಲ್ಲಿ ಈ ಶ್ಲೋಕದಲ್ಲಿ ನೋಡ್ಬೋದು. ಅರ್ಜುನರು ಯಾವಾಗ ಈ ಒಂದು ಅಜ್ಞಾನದಿಂದ ಹೊರಗೆ ಬರ್ತಾರೆ ಆಗ ಮಾತ್ರ ಒಂದು ಜಯ ಗಳಿಸಲಿಕ್ಕೆ ಸಾಧ್ಯ ಅಂತ ಕೂಡ ಹೇಳ್ಬೋದು. ಪ್ರತಿ ಶ್ಲೋಕದಲ್ಲಿ ಕೂಡ ನನಗೆ ಆಗೋದಿಲ್ಲ ಅಂತಾನೆ ಹೇಳಿ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ನಾವು ಯಾವಾಗ ಕೂಡ ಪಾಸಿಟಿವ್ ಥಿಂಕ್ ಅನ್ನೋದನ್ನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಈ ಶ್ಲೋಕದ ಮುಖಾಂತರ ನೋಡ್ಬೋದು. ಯಾಕಂದರೆ ನಾವು ಯಾವಾಗ ಪ್ರತಿನಿತ್ಯ ಕೂಡ ನಮ್ಮ ಮನಸ್ಸಿನಲ್ಲಿ ಧನಾತ್ಮಕ ಶಕ್ತಿಗಳಿರ್ತದೆ ಅಥವಾ ಋಣಾತ್ಮಕ ಶಕ್ತಿಗಳಿರ್ತದೆ ಆಗ ನಾವು ನಮ್ಮ ಮನಸ್ಸುಗಳಲ್ಲಿ ಆ ರೀತಿಯಾಗಿ ಪರಿವರ್ತಿಸ್ಬೋದು. ನಾವು ಯಾವಾಗ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ನಮ್ಮ ಮನಸ್ಸಾಗಿರ್ಬೋದು, ಜೀವನ ಆಗಿರ್ಬೋದು ಪಾಸಿಟಿವ್ ಥಿಂಕ್ ಕಡೆ ಮಾತ್ರ ಹೋಗ್ತದೆ. ಯಾವಾಗ ನಾವು ಅರ್ಕೋತೇವೆ ಅಂದರೆ ನನಗೆ ಏನೂ ಆಗೋದಿಲ್ಲ, ನನ್ನಿಂದ ಏನೂ ಆಗೋದಿಲ್ಲ, ನಾನೊಬ್ಳು ಚಂದ ಇಲ್ಲ, ಅಷ್ಟೇ ಅಲ್ಲದೆ ನನ್ನನ್ನು ಯಾರೂ ಪ್ರೀತಿಸೋದಿಲ್ಲ ಅಂತ ಹೇಳಿ ಯಾವಾಗ ನಾವು ಅನ್ಕೋತೇವೆ ಆಗ ನಾವು ಜೀವನದಲ್ಲಿ ಅದೇ ರೀತಿಯಾಗಿರ್ತೇವೆ. ಯಾವತ್ತು ನಾನು ಉನ್ನತ ಅಥವಾ ನನ್ನಿಂದ ಇದು ಆಗ್ತದೆ ಅಂತ ಹೇಳಿ ನಾವು ಮುಂದೆ ಹೋಗ್ತೇವೆ ಆಗ ನಾವು ಜೀವನದಲ್ಲಿ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗ್ತೇವೆ ಅನ್ನೋದು ಕೂಡ ಈ ಶ್ಲೋಕ ಒಂದು ಉದಾಹರಣೆಯಾಗಿದೆ. ಅಷ್ಟೇ ಅಲ್ಲದೆ ಒಂದು ಶತ್ರುಗಳಿಗೆ ಕೂಡ ಹೆದರಿಕೆ ಆಗುವ ಥರ ಬದುಕಬೇಕು. ಇವನಿಂದ ಏನೂ ಆಗಲ್ಲ ಅನ್ನೋರ ಮಧ್ಯೆ ನಾವು ಒಂದು ಧೈರ್ಯವಾಗಿ ನಿಲ್ಲಬೇಕು. ಒಂದು ಸಂಜಯನ ಮಾತು ಕೇಳಿ ಅಂದರೆ ಅರ್ಜುನ ಯುದ್ಧ ಮಾಡೋದಿಲ್ಲ ಅನ್ನುವಾಗ ಯಾವಾಗ ಖುಷಿ ಆಗ್ತದೆ. ಬರ್ತಾ ಬರ್ತಾ ಪ್ರತಿಯೊಂದು ಶ್ಲೋಕದಲ್ಲಿ ಕೂಡ ಅರ್ಜುನನಿಂದ ಅಥವಾ ಒಂದು ಶ್ರೀಕೃಷ್ಣರಿಂದ ಒಂದು ಜ್ಞಾನೋದಯವನ್ನು ಪಡೆದು ಅರ್ಜುನರು ಒಂದು ಯುದ್ಧ ಮಾಡ್ತಾರೆ. ಆಗ ಧೃತರಾಷ್ಟ್ರನ ಒಂದು ಸಂತೋಷ ನಂದಿ ಹೋಗ್ತದೆ ಅನ್ನೋದನ್ನು ಪ್ರತಿ ಶ್ಲೋಕದಲ್ಲಿ ನಾವು ನೋಡ್ಬೋದು. ಮುಂದೆ ಪ್ರತಿಯೊಂದು ಶ್ಲೋಕ ಕೂಡ ತುಂಬ ಜೀವನದಲ್ಲಿ ಬೆಳಕು ಕೊಡುವಂತಹ ಶ್ಲೋಕಗಳಿವೆ. ಹಾಗಾಗಿ ತಪ್ಪದೇ ಯಾವುದೇ ಶ್ಲೋಕವನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ. ನಿಮಗೇನಾದರೂ ಈ ಶ್ಲೋಕ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ಸನ್ನು ಮಾಡಿ ಅಥವಾ ಏನೇ ತಪ್ಪು ಒಪ್ಪುಗಳನ್ನಿದ್ದರೆ ಅದನ್ನು ಹೇಳಿ ನಾನು ಅದನ್ನು ಸರಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.